ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಟೆಸ್ಟ್ ಮಾಡ್ಸೋಕ್ಕೆ ಎಲ್ಲ ರೆಡಿ ಇದೆ. ತೇಜಸ್, ಏನ್ ಮಾಡಕ್ ಹೊರಟಿದ್ದೀರಾ? ಸತ್ಯ ತಿಳ್ಕೊಳಕ್ ಹೊರಟಿದ್ದೀನಿ. ತೇಜಸ್, ಏನಾಯ್ತು? ಏನಿದಲ್ಲ? ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ನಿತ್ಯ? ಎಲ್ಲ ಗೊತ್ತಾಗುತ್ತೆ. ಡಾಕ್ಟರ್, ನನಗಿವತ್ತೇ ನಿಪ್ ಟೆಸ್ಟ್ ರಿಸಲ್ಟ್ ಗೊತ್ತಾಗ್ಲೇಬೇಕು. ಏನ್ ಟೆಸ್ಟು? ಯಾಕೆ ಹುಷಾರಿಲ್ವಾ ನಿಮ್ಗೆ? ಏನಾಯ್ತು? ಬಾವಾ, ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ಪ್ಲೀಸ್, ಮಗು ನಂದ್ ಹೌದಾ ಅಲ್ವಾ ಅನ್ನೋ ಸತ್ಯ ಗೊತ್ತಾಗ್ಬೇಕು. ನಿನ್ ಹೊಟ್ಟೆಲಿರೋ ಮಗುಗೂ ನನ್ನ DNA ಮೊದಲು ಮ್ಯಾಚ್ ಆಗ್ಲಿ, ಆಮೇಲೆ ಮದುವೆ. ಯಾಕೆ ಭಯ ಪಡ್ಕೋತಿದ್ಯಾ ನಿತ್ಯ? ಸತ್ಯ ಗೊತ್ತಾಗ್ಬೇಕಾದ್ರೆ ಭಯ ಯಾಕೆ ನಿನಗೆ? ಈ ಪ್ರಾಮಿಸ್ಸು, ಕಣ್ಣೀರು, ಎಮೋಷನಲ್ ಡ್ರಾಮಾ ಎಲ್ಲ ಬೇಡ ನಿತ್ಯ. ಬೇಕಾಗಿರೋದು ಸತ್ಯ ಅಷ್ಟೇ. ಆಮೇಲೆ ಇದು ಮಗು ನಂದ ಅಥವಾ ಕರ್ಣಂದ ಅಂತ ಈಗಲೇ ಗೊತ್ತಾಗ್ಬೇಕು. ಗೊತ್ತಾಗ್ಬಿಟ್ರೆ ಮದುವೆ ಆದ್ಮೇಲೆ ಇದು ಯಾವುದು ಗೊಂದಲ ಇರೋದಿಲ್ಲ ಅಲ್ವಾ? ನಂದೇ ಮಗು ಆದ್ರೆ ಈ ತಾಳಿ ನಿಂದಾಗುತ್ತೆ. ಏನೋ ಮಾತಾಡ್ತಿದ್ಯಾ ನೀನು? ಏನಂದೆ? ಮಗು ಯಾರ್ದು ಅಂತ ಗೊತ್ತಾಗ್ಬೇಕಾ ನಿನ್ಗೆ? ಅದಕ್ಕೆ ನಾನ್ ಟೆಸ್ಟ್ ಮಾಡಿಸ್ಕೋಬೇಕಾ? ಹೌದು, ನಾನ್ ತಿಳ್ಕೊಳ್ಳೇಬೇಕು. ಅದಕ್ಕೆ ನೀನ್ ಪ್ರೂವ್ ಮಾಡ್ಲೇಬೇಕು. ಸತ್ಯ ಗೊತ್ತಿಲ್ಲದೆ ಯಾರ್ದೋ ಮಗು ಬಾಯಲ್ಲಿ ಅಪ್ಪ ಅನ್ಸ್ಕೊಳ್ಳೋ ಕರ್ಮ ನನಗ್ ಬೇಡ. ಏನಾಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ ಮೇಲೆ ಅನುಮಾನ ಪಡ್ತಿದ್ಯಾ ನೀನು? ನನ್ನ ಹೊಟ್ಟೆಲಿರೋ ನಮ್ಮ ಮಗು ಬಗ್ಗೆ ನಿನ್ನ ಹತ್ರ ಹೀಗೆಲ್ಲ ಅನ್ಸ್ಕೊಳಕ ಇಷ್ಟು ದಿನ ನಾನ್ ನಿನ್ಗೋಸ್ಕರ ಕಾದಿದ್ದು. ಅವತ್ ನೀನ್ ನನ್ನ ಮಂಟಪದಲ್ಲಿ ಬಿಟ್ಟು ಹೋದಾಗ, ಇಲ್ಲ ನೀನ್ ನನಗೆ ಮೋಸ ಮಾಡಿದ್ದಿಲ್ಲ ಅಂತ ನಿನ್ ಪರವಾಗಿ ಎಲ್ಲರ ಹತ್ರ ವಾದ ಮಾಡಿದ್ನಲ್ಲೋ. ಕನ್ಸಲು ನೀನ್ ನನ್ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಇವತ್ತೆಲ್ಲ ನಾಳೆ ಸಿಕ್ತೀಯ ಅನ್ನೋ ನಂಬಿಕೆಲಿ ಎಲ್ರ ಮುಂದೆ ನಾವು ಮದುವೆ ನಾಟಕ ಆಡಿದ್ವಿ. ಸುಳ್ಳಂದ್ರೆ ಉರಿದು ಬೀಳ್ತಿದ್ದವಳು ಸುಳ್ಳಿನ ಕೆಂಡದ ಮೇಲೆ ನಡೆದ್ನಲ್ಲೋ. ಇದೆಲ್ಲ ನಾನು ನಿನ್ಗೋಸ್ಕರ ಮಾಡಿದ್ದು. ನಿನ್ನಿಂದ ಈ ಮಾತು ಕೇಳೋದಕ್ಕ? ನಿನ್ ಹತ್ರ ಅನುಮಾನ ಪಡಿಸ್ಕೊಳ್ಳೋದಕ್ಕ? ನಿನ್ನನ್ನು ಬಿಟ್ಟು ಹೋದ್ಮೇಲೆ ನನ್ನ ಹೊಟ್ಟೆಲ್ ಮಗು ಇದೆ ಅಂತ ಗೊತ್ತಾದಾಗ ಅಬೋರ್ಷನ್ ಮಾಡ್ಸೋದಕ್ಕೆ ಹೋಗಿದ್ದೆ ಕಣೋ.